ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ವೋಲ್ಟೇಜ್ ಆರ್ ಅದನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಕರಿತೀವಿ. ಸೊ ವೋಲ್ಟೇಜ್ ಅಂದರೆ ಏನು? ವೋಲ್ಟೇಜ್ ಈಸ್ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಟು ಮೂವ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಇಲ್ಲಿ ನೋಡಿ, ವೋಲ್ಟೇಜ್ ಇಲ್ಲೇನು ಕೊಟ್ಟಿದ್ದಾರೆ? ವರ್ಕ್ ಡನ್ ಅಂತ ಕೊಟ್ಟಿದ್ದಾರೆ. ಡಬ್ಲ್ಯೂ ಅಂತ ಅಂದ್ರೇನು? ವರ್ಕ್ ಡನ್. ಮತ್ತು ಚಾರ್ಜ್ ಅಂದರೆ ಕ್ಯೂ ಅಂತ ಬರ್ತಿದ್ದೀವಿ. ಸೊ ಇದು ಫಾರ್ಮುಲಾ. ಸೊ ವಿ ಅಂತಂದರೆ ಏನು? ವೋಲ್ಟೇಜ್. ಡಬ್ಲ್ಯೂ ಅಂದರೆ ವರ್ಕ್ ಡನ್. ಕ್ಯೂ ಅಂತ ಅಂದರೆ ಚಾರ್ಜ್. ಎಸ್ ಐ ಯೂನಿಟ್ ಏನು ನೋಡಿ ಇಲ್ಲಿ? ವಿ ಈಸ್ ಈಕ್ವಲ್ಸ್ ಟು ಜೆ ಪರ್ ಸಿ ಅಂತ ಕೊಟ್ಟಾರೆ. ಇದು ಹೆಂಗೆ ಬಂತು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಮಗೆ ವೋಲ್ಟೇಜಿಂದ ನಮಗೆ ಎಸ್ ಐ ಯೂನಿಟ್ ಬೇಕಪ್ಪ ಅಂತಂದರೆ ನಮಗೆ ಇದು ವರ್ಕ್ ಡನ್. ವರ್ಕ್ ಡನ್ನಿಗೆ ನಮಗೆ ಎಸ್ ಐ ಯೂನಿಟ್ ಏನೈತಿ? ಜೌಲ್ ಐತೆ. ಅದನ್ನು ಜೆ ಅಂತ ಬರಿತೀವಿ. ಇದು ಕ್ಯೂ ಅಂದರೆ ಚಾರ್ಜ್. ಚಾರ್ಜಿಗೆ ಎಸ್ ಐ ಯೂನಿಟ್ ಏನು? ಕೂಲಂಬ್. ಅದನ್ನೇ ಇಲ್ಲಿ ಬರೆದಿರೋದು. ಇದನ್ನು ನಾವು ಹೀಗೂ ಬರಿತೀವಿ, ಜೌಲ್ ಪರ್ ಕೂಲಂಬ್ ಅಂತ. ಸೊ ಅದೇ ವಿ ಅಂತಂದರೆ ವೋಲ್ಟೇಜು, ಜೆ ಅಂತಂದರೆ ಜೌಲು, ಸಿ ಅಂತಂದರೆ ಕೂಲಂಬ್. ನಾವು ಸಿಂಪಲ್ ವೋಲ್ಟೇಜಿಗೆ ಸಿಂಪಲ್ ಏನು ನಮ್ಗೆ ನೋಡಿ. ಇವಾಗ ಇಲ್ಲೊಂದು ಪ್ರಾಬ್ಲಮ್ ಇದೆ, ಓದ್ತೀನಿ ಕೇಳಿ. How much work is done in a moving a charge of 2 coulomb across 2 points having a potential difference 12 volt? ನಮಗೆ ಈಗ ಅವ್ರು ಆಲ್ರೆಡಿ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜು ಕೊಟ್ಟಿದ್ದಾರೆ, ಕೂಲಂಬ್ ಅಂದರೆ ಚಾರ್ಜನ್ನು ಸಹ ಕೊಟ್ಟಿದ್ದಾರೆ. ಸೊ ನಮಗೆ ಫಾರ್ಮುಲಾ ಗೊತ್ತಿರೋದು ಯಾವುದು? ನಮಗೆ ವೋಲ್ಟೇಜಿನ ಫಾರ್ಮುಲಾ ಗೊತ್ತು. ವಿ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬೈ ಕ್ಯೂ ಅಂತೇಳಿ. ಸೊ ಅವ್ರು ಇಲ್ಲಿ ಆಲ್ರೆಡಿ ಕೊಟ್ಟಿರೋ ಕಾರಣದಿಂದ ನಾವು ಇವಾಗ ಏನು ಕಂಡುಹಿಡಿಬೇಕು? ಡಬ್ಲ್ಯೂನ ಕಂಡುಹಿಡಿಬೇಕು. ಹೌದಾ? ಇಲ್ಲಿ ನೋಡಿ, ಹೌ ಮಚ್ ವರ್ಕ್ ಈಸ್ ಡನ್ ಅಂತ ಕೊಟ್ಟಿದ್ದಾರೆ. ಸೊ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಈ ಕ್ಯೂ ಡಿವೈಡೆಡ್ ಬೈ ಅಲ್ಲಿದೆ, ಆ ಕಡೆ ಹೋದರೆ ಏನಾಗುತ್ತೆ? ಇಂಟು ಆಗುತ್ತೆ. ಸೊ ವಿ ಇಂಟು ಕ್ಯೂ ಆಗುತ್ತೆ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಡಬ್ಲ್ಯೂ ಈಕ್ವಲ್ಸ್ ಟು ನಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 12 ಅಂತ ಕೊಟ್ಟಿದ್ದಾರೆ. ಇಂಟು ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಸೊ ನಮಗೆ ಎಷ್ಟು? 12 2 ಎಷ್ಟಾಗುತ್ತೆ? 24 ಆಗುತ್ತೆ. ಸೊ ಇದು 24 ಜೌಲ್ ಆಗುತ್ತೆ. ಇದು ಆನ್ಸರ್. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.